ನೀವು ನೋಡ್ತಾ ಇದ್ದೀರಾ ಜನಸೇವಾ ಕನ್ನಡ ಟಿವಿ. ಇದು ನಿಮ್ಮ ವಾಹಿನಿ. ಇದ್ದದ್ದು ಇದ್ದಾಗೆ. 6.20 ಕೋಟಿ ವೆಚ್ಚದ ರಸ್ತೆ ಕಾಮಗಾರಿಗಳಿಗೆ ಸಚಿವರಾದ ಎನ್ ಚೆಲುವರಾಯಸ್ವಾಮಿರವರು ಗುದ್ದಲಿ ಪೂಜೆ. ಮದ್ದೂರು ತಾಲೂಕು ಕೊಪ್ಪ ಹೋಬಳಿಯ ತರಮನಕಟ್ಟೆ, ಉಪ್ಪಾರಕೊಪ್ಪಲು, ಅರಗಿನಮೇಳ, ಗೂಳೂರು, ದೊಡ್ಡಿ ಗ್ರಾಮಗಳಲ್ಲಿ 6.20 ಕೋಟಿ ವೆಚ್ಚದ ರಸ್ತೆ ಅಭಿವೃದ್ಧಿ ಕಾಮಗಾರಿಗಳಿಗೆ ಕೃಷಿ ಸಚಿವರು ಹಾಗೂ ಮಂಡ್ಯ ಜಿಲ್ಲಾ ಉಸ್ತುವಾರಿ ಸಚಿವರಾದ ಎನ್ ಚೆಲುವರಾಯಸ್ವಾಮಿರವರು ಗುದ್ದಲಿ ಪೂಜೆ ನೆರವೇರಿಸಿದರು. ಜಾಗ ಮಾಡ್ತೀನಿ ಸ್ಮಶಾನ ನೋಡ ಕೈ ತೆಗೆಣ ಕೈ ತೆಗೆಣ ನಿಜ ಬನ್ನಿ. ಓಕೆ ಮಹೇಶ ಆಯ್ತು. ಇಲ್ಲ ಮಹೇಶ ಮೇನ್ ರೋಡಿಂದ ಇಲ್ಲಿಂದ ಇನ್ನೊಂದು ಅರಗಿನಮಳೆಯಿಂದ ಮುಂದ್ರಿಂದ ಮೂಡಿಯಾಗಂತ ಅರಗಿನಮಳೆ ಮೂಡೋದ್ರೆ ಏನಾಗೈತೆ ಈಗ ಇದು ತಗಳಿ ರೋಡ್ ಕೊಪ್ಪ ತಗಳಿ ಇಲ್ಲಿಂದ ಇದು ತಗೋತಾರೆ ಇದು ಕೊಪ್ಪ ಹಾಂ. ಸೊ ಇಲ್ಲಿಂದ ತಗೊಂಡವ್ರಿಗೆ ಇದು ದಾರಿ ಇದೆ. ಈ ಊರೊಳಗಡೆ ಸ್ವಲ್ಪ ನಮಗೆ ಸ್ವಲ್ಪ ವಿಸಿಟ್ ಮಾಡೋಕ್ಕೆ ಟೈಮು ಕೆಲಸ ಆದ್ರೆ ಆಯ್ತಲ್ಲ ನಿಮಗೆ ಆಯ್ತು. ಹಾಂ, ಸೊ ನಾನು ಬರ್ಲಿಕ್ಕೆ ಬೇರೆ ಕೆಲಸನೂ ಇದೆಯಲ್ಲ, ಅದಕ್ಕೋಸ್ಕರ ಕೆಲಸ ಮಾಡಿ ಆಯ್ತು ಕೂಡ ಹೇಳ್ತಾ ಇರೋದು ಕಣಲು, ಅದನ್ನೇ ಹೇಳ್ತಾ ಇರೋದು. ನಮ್ದು ಬಾರ್ಡರ್ ಆಗ್ಬಿಟ್ಟಿದೆ. ಸ್ವಲ್ಪ ಮಾತು ಕಡಿಮೆ ಮಾಡೋದು, ನಿಮ್ಗೆ ರೆಕಾರ್ಡ್ ಮಾಡಲ್ಲ ಬೇಕಾಗಿಲ್ಲ, ನಾನು ನಿಮ್ಗೆ ಹೇಳ್ತಾ ಇದ್ದೀನಿ. ಅವ್ರು ಕಳಿಸ್ತಾ ಇದ್ದೀನಿ ಇಂಜಿನಿಯರ್ನ. ಅವತ್ತು ನೀವೆಲ್ಲರೂ ಇಟ್ಕೊಂಡು ಏನಾದ್ರು ಪ್ರಾಬ್ಲಮ್ ಇದ್ರೆ ಹೇಳಿ ಅಂತ ಹೇಳಿದ್ದು. ಸೊ ನಿಂತ್ಕೊಂಡು ಸೊ ಈ ಭಾಗದಲ್ಲಿ ಈ ಸಲ ಮೊನ್ನೆಯಿಂದ ಏನೋ ಅಚ್ಚುಕಟ್ಟಿನಲ್ಲಿ ಮಳೆ ಹೋಗಿದ್ದಲ್ಲೇ ಟೈಲೆಂಟಿಗೆ ತೊಂದರೆ ಆಗಿತ್ತು. ನೀರೆಷ್ಟೇ ಕಾಲುವೆಲ್ಲಿ ಬಿಟ್ಟರು ಎಲ್ಲ ಕೆರೆಗಳು ಮತ್ತು ತುಂಬೋದು ಕಟ್ಟ ಆಗ್ತಿತ್ತು. ಈಗ ಒಂದು ವಾರದಿಂದ ಮಳೆ 2-3 ಅದ ಇದ್ದಿರೋದ್ರಿಂದ ಇನ್ನೊಂದು ಇವತ್ತು ನಾಳೆ ಅಥವಾ ದಸರಾ ಟೈಮು ಒಂದು ಹಿಂದೆ ಮುಂದೆ ಚೆನ್ನಾಗಿ ಮಳೆ ಹೋದರೆ KRS ನೀರು ಜೊತೆಗೆ ಎಲ್ಲ ಕಟ್ಟೆಗಳು ಸಹ ತುಂಬುತ್ತೆ ಮತ್ತು ಈ ಮುಂಗಾರು ಒಳ್ಳೆ ಬೆಳೆ ಆಗುತ್ತೆ ಅನ್ನೋ ಒಂದು ಭರವಸೆ ನಂಬಿಕೆ ಇಟ್ಕೊಂಡಿದ್ದೀನಿ. ಜನರಲ್ ಆಗಿರ್ತಕ್ಕಂಥ ಕಾರ್ಯಕ್ರಮ ಮುಗಿರೋವರೆಗೂ ನೆಗಡಿ ಇದ್ದಂಗೆ ಸಮಸ್ಯೆ ಅಂತೂ ಒಂದೇ ಸರಿ ಯಾರು ಮುಗಿದೋಗಲ್ಲ. ಹಂತವಾಗಿ ಮಾಡೋಣ. ನಾನು 20ನೇ ತಾರೀಕು ಒಂದು ದಿವಸ ಕೊಪ್ಪದಲ್ಲಿ ಅಲ್ಲೊಂದು ಬಿಲ್ಡಿಂಗ್ ಓಪನ್ ಇದೆ. ಅವತ್ತು ತಾಲೂಕು ಮಟ್ಟದ ಎಲ್ಲ ಅಧಿಕಾರಿಗಳು ಬರ್ತಾರೆ, ಅವತ್ತು ಹೇಳ್ತೀನಿ. ಸೊ AC ತಾಲೂಕು ಮಟ್ಟದ ಅಧಿಕಾರಿಗಳು ಎಲ್ಲರೂ ಬರ್ತಾರೆ. ಅವತ್ತು ನೀವೆಲ್ಲರೂ ಸಹ ಯಾರೇ ಸಮಸ್ಯೆ ಇದ್ರು ಅಲ್ಲಿ ಬಂದರೆ ಅಲ್ಲಿ ಅರ್ಧ ದಿವಸ ಕೂತ್ಕೊಂಡು ಎಲ್ಲರ 8 ಗ್ರಾಮ ಪಂಚಾಯತಿಯ ಜನರುಗಳ ಸಮಸ್ಯೆನ ಒಂದು ರೀತಿ ಜನಸಂಪರ್ಕ ಸಭೆ ಟೈಪ್ ಮಾಡಿ ಅಲ್ಲಿ ಸಂಪೂರ್ಣವಾಗಿ ನಮ್ಮೆಲ್ಲ ಸಮಸ್ಯೆಗೆ ತಯಾರು. ನಾನು ಮೊದಲು ಈಗ ಪ್ರತಿ ದಿವಸ ಬರಲಿಕ್ಕೆ ಕಾರ್ಯದ ಒತ್ತಡ ಇದೆ. ಕಡಿಮೆ ಇದ್ರೂ ನಾನೀಗ ನಿಮ್ಮ ಹೋಗ್ಲಿಯ ಒಂದು ಮೊನ್ನೆ ಶ್ರೀನಿವಾಸ ಮೂರ್ತಿನ ಡಿಸ್ಟ್ರಿಕ್ಟ್ ಮಿನಿಸ್ಟರ್ ಆಫೀಸಲ್ಲಿ ಇಟ್ಟಿದ್ದೀನಿ. ಸೊ ನೀವು ಯಾರೇ ಹೋದ್ರೂ ಇನ್ನು ಸೊ ಈ ಭಾಗದ ಯಾರೇ ಲೀಡರ್ಗಳಿರ್ಬೋದು, ಬ್ಲ್ಯಾಕ್ ಕಾಂಗ್ರೆಸ್ ಅಧ್ಯಕ್ಷರಿರ್ಬೋದು, ನೀವೆಲ್ಲರೂ ಸಹ ಯಾರು ಏನು ಹೇಳ್ತಾರೆ ಅಟೆಂಡ್ ಮಾಡ್ತಾರೆ. ಅದನ್ನು ಮೀರದಂತಿದ್ದರೆ ಮಂಡ್ಯ ಆಫೀಸಲ್ಲಿ ಹೋಗಿ ಬರ್ಸಿದ್ರೆ ಅವ್ರ ಕೈಲಿ ಆಗೋದು ಮಾಡಿದ್ದೆಲ್ಲ ನಾನೇ ಹೇಳ್ತೀನಿ, ಅಧಿಕಾರಿಗಳಿಗೆ ಮಾಡ್ತಾರೆ. ಅದರಿಂದ ನಿಮ್ಮೆಲ್ಲರೂ ಒಳ್ಳೆಯದಾಗಲಿ. ದಸರಾ ಹಬ್ಬದ ಶುಭಾಶಯಗಳನ್ನು ಹೇಳಿ ಬಹುಶಃ ನೆನ್ನೆ ಮೊನ್ನೆ ಮಾರ್ಲಮಿ ಹಬ್ಬ ಮಾಡಿರ್ಬೇಕು ನನಗೆಲ್ಲ. ಒಳ್ಳೆಯದಾಗಲಿ ಎಲ್ರಿಗೂ. ನಮಸ್ಕಾರ. ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಹಾಗೂ ನಮ್ಮ ಹೊಸ ವಿಡಿಯೋ ನೋಟಿಫಿಕೇಷನ್ಗೋಸ್ಕರ ಪಕ್ಕದಲ್ಲಿ ಕಾಣುವ ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಹಾಗೂ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ.